ಟೈಮು ಅವಶ್ಯಕತೆ ಇಲ್ಲ. ಈ ಸರ್ವತ್ನಲ್ಲಿ ಕರೆದ್ರು ನಾನು ಬರಬೇಕು, ಬೆಳಗಿನ ಜಾವ 3 ಗಂಟೆ ಕಳೆದ್ರು ನಾನು ಬಂದು ಕೆಲಸ ಮಾಡಬೇಕಾಗ್ತದೆ. ಇವತ್ತು ಒಬ್ಬ ಜನಪ್ರತಿನಿಧಿನ ಆಯ್ಕೆ ಮಾಡಿರೋ ದೆಸೆಯಿಂದ ನಾವು ಟೈಮಿಂಗ್ಸು ಅವಶ್ಯಕತೆ ಇರೋದಿಲ್ಲ. ಯಾವ ಟೈಮಲ್ಲಿ ಹೇಳಿದ್ರು ನಾನು ಬಂದು ನಾನು ಕೆಲಸ ಮಾಡ್ತೇನೆ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ವಿಜಯ್ ಘೋಷ್ ನ್ಯೂಸ್. ನಾನು ನಿಮ್ಮ ಚೇತನ್ ಕುಮಾರ್. ಇವತ್ತು ಸಮಯ ರಾತ್ರಿ 10 ಗಂಟೆ ಆಗಿದೆ. ಇಲ್ಲಿ ಒಬ್ಬ ಜನಪ್ರತಿನಿಧಿ ಹೇಗಿರ್ಬೇಕು, ಜನಗಳಿಗೆ ಏನ್ ನಡ್ಕೊಳ್ಬೇಕು ಆಯ್ಕೆ ಆಗಿದವರು ಅನ್ನೋದಕ್ಕೆ ಒಂದು ನಿದರ್ಶನ ನಿಮ್ ಮುಂದೆ. ಇವತ್ತು ರಾತ್ರಿ 10 ಗಂಟೆ ಆಗಿದೆ ಸಮಯ. ಈ ಸಂದರ್ಭದಲ್ಲಿ ಜನಗಳಿಗೆ, ಸಾರ್ವಜನಿಕರು ಓಡಾಡ್ತಕ್ಕಂಥ ರಸ್ತೆ ಜ್ಯೋತಿನಗರ 3ನೇ ವಾರ್ಡ್ಗೆ ಯಾರಿಗೂ ಕೂಡ ಸಮಸ್ಯೆ ಆಗಬಾರ್ದು, ಬರ್ತಕ್ಕಂಥ ಹನುಮ ಜಯಂತಿಗೆ ಯಾವುದೇ ಸಮಸ್ಯೆ ಆಗಬಾರ್ದು ಜನಗಳಿಗೆ, ಭಕ್ತಾದಿಗಳಿಗೆ ಅನ್ನೋ ಕಾರಣಕ್ಕೋಸ್ಕರ 10 ಗಂಟೆ ಆದ್ರೂ ಕೂಡ ರಸ್ತೆ ಎಲ್ಲೆಲ್ಲಿ ಗುಂಡೆ ಗುದ್ರುಗಳಿದಾವೆ ಅಲ್ಲಿ ಕಾಮಗಾರಿಗಳನ್ನ ಮಾಡಿಸ್ತಾ ಜನಗಳಿಗೆ ಸಹಕಾರಿಯಾಗಿ ನಿಂತಿರ್ತಕ್ಕಂಥ ಜನಪ್ರತಿನಿಧಿ ನಾನು ನಿಮ್ಗೆ ಪರಿಚಯ ಮಾಡ್ಕೊಡ್ತೇನೆ. ಯಾಕೆ ಈ ವಿಡಿಯೋ ಮಾಡ್ತಿರ್ತ ದೃಷ್ಟಿಕೋನ ಅಂದ್ರೆ, ಮುಂದೆ ಜನಪ್ರತಿನಿಧಿಗಳು ಆಯ್ಕೆ ಆದವರು, ಜನಗಳಿಂದ ಆಯ್ಕೆ ಆದವರು, ಅದನ್ನೇ ಪ್ರಜಾಪ್ರಭುತ್ವ ಅನ್ನೋದು. ಜನರಿಂದ ಜನಗಳಿಗಾಗಿ, ಜನರಿಗೋಸ್ಕರ ಮಾಡ್ತಕ್ಕಂಥದ್ದೇ ಆ ರಾಜಕಾರಣ. ಆ ಪ್ರಜಾಪ್ರಭುತ್ವದಲ್ಲಿ ನಾವು ಹೇಗೆ ನಡ್ಕೊಳ್ಬೇಕು ಅನ್ನೋದಕ್ಕೆ ನಿದರ್ಶನ ಆಗಿದ್ದಾರೆ ಒಬ್ಬ ರಾಜಕಾರಣಿ, ಒಬ್ಬ ಜನಪ್ರತಿನಿಧಿ. ನಿಮ್ಗೆ ಅವ್ರನ್ನ ಪರಿಚಯ ಮಾಡಿಸ್ಕೊಡ್ತೀನಿ. ಜೊತೆಗೆ ಅವರೆಲ್ಲರೂ ಕೂಡ ನಿಮ್ಗೆಲ್ರಿಗೂ ಕೂಡ ಚಿರಪರಿತರು. ಇವ್ರು ಯಾಕೆ ಈ ರೀತಿ ಕಾನ್ಸೆಪ್ಟ್ ನ ರಾತ್ರಿ 10 ಗಂಟೆ ಆದ್ರೂ ಮನೆ ಸೇರದೆ ಮಾಡ್ತಾರನ್ನ ಎಲ್ಲ ನಿಮ್ಮನ್ನ ಕೇಳ್ತಾ ಹೋಗೋಣ. ಸೊ ಅವ್ರು ಯಾರು ಅಲ್ಲ, ಜ್ಯೋತಿನಗರ 3ನೇ ವಾರ್ಡ್ನ ಉಗ್ರೇಶ್ ಅವರು ನಮ್ಮ ಜೊತೆಗಿದ್ದಾರೆ. ಅಣ್ಣ ನಮಸ್ಕಾರ, ಚೆನ್ನಾಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಪ್ಪ. 10 ಗಂಟೆ ಆದ್ರೂ ಕೂಡ ನೀವು ಇನ್ನೂ ನಿಮ್ಮ ರಸ್ತೆ, ನಿಮ್ಮ ವಾರ್ಡ್ನ ಕೆಲಸ ಮಾಡಿಸ್ತಾ ಇದ್ದೀರಾ. ಯಾಕೆ ಈ ಅಭಿಪ್ರಾಯ ಬಂತು ಅಂತ? ಯಾಕೆಂದ್ರೆ ಇವತ್ತು ಏನ್ ಜ್ಯೋತಿನಗರ 3ನೇ ವಾರ್ಡಲ್ಲಿ ಏನ್ ಸಚಿನ್ ಲೇಔಟ್, ಅನ್ನಪೂರ್ಣೇಶ್ವರಿ ಚೌಟ್ರಿ, ಪಂಚಮುಖಿ ಆಂಜನೇಯ ದೇವಸ್ಥಾನಕ್ಕೆ ಹೋಗೋ ರೋಡು, ಇದೊಂದೇ ರಸ್ತೆ ಇರೋದು. ಈ ರಸ್ತೆ ಎಲ್ಲ ಹಾಳಾಗಿದೆ. ಇವತ್ತು ಡಿಸೆಂಬರ್ 2ನೇ ತಾರೀಕು ಹನುಮನ್ ಜಯಂತಿ ಸಹ ಇವತ್ತು ನಡೀತಾ ಐತೆ. ಆ ದೆಸೆಯಿಂದ ಇವತ್ತು ರೋಡು ಹಾಳಾಗಿರೋದು. ಈ ದೆಸೆಯಿಂದ ಹಗಲೊತ್ತು ಫುಲ್ ಟ್ರಾಫಿಕ್ ಇದೆ. ಚೌಟ್ರಿಗೆ ಬರೋ ಜನ, ಏನು ಮನೆಗಳಿಗೆ ಓಡಾಡೋ ಜನ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇರೋದ್ರಿಂದ ಇಲ್ಲಿ ಕೆಲಸ ಮಾಡಕ್ ಆಗೋದಿಲ್ಲ. ಅದರಿಂದ ಇವತ್ತು ನಾನೇ ಖುದ್ದಾಗಿ 7 ಗಂಟೆಯಿಂದ 11:30 10 ಗಂಟೆ ಆಗ್ತೈತೆ ಕೆಲಸಗಳನ್ನ ಕರ್ಕೊಂಬಂದು ಇವತ್ತು ಯಾರಿಗೂ ತೊಂದರೆ ಆಗದ ರೀತಿನಲ್ಲಿ ಇವತ್ತು ಈ ರಸ್ತೆನ ಕ್ಲಿಯರ್ ಮಾಡ್ಕೊಡ್ಬೇಕು ಅಂತ ನಾನೇ ಖುದ್ದಾಗಿ ನಿಂತ್ಕೊಂಡಿದ್ದೀನಿ. ಯಾಕೆಂದ್ರೆ ಇವತ್ತು ಗೊತ್ತಿರ್ಬೋದು, ಸಾರ್ವಜನಿಕವಾಗಿ ಯಾರಿಗೂ ತೊಂದರೆ ಆಗ್ಬಿಟ್ಟು ಹಗಲತ್ತಲ್ಲಿ ಬಹಳ ತೊಂದರೆ ಆಗ್ತದೆ. ಈ ರಸ್ತೆ ಬಿಟ್ಟರೆ ಬೇರೆಯವ್ರಿಗೆ ಎಲ್ಲೂ ರಸ್ತೆ ಇಲ್ಲ ಓಡಾಡೋದಕ್ಕೆ. ಮತ್ತೆ ಫಿಲ್ಟರ್ ವಾಟರ್ಗೂ ಇಲ್ಲಿಗೆ ಬರಬೇಕು, ಚೌಟ್ರಿಗೂ ಇಲ್ಲೇ ಬರಬೇಕು, ಪಂಚಮುಖಿ ಆಂಜನೇಯಗೂ ಇಲ್ಲೇ ಬರಬೇಕು, ಬನ್ನಿನವ್ರ ವಿಲಾಸಿನೇ ಹೋಗ್ಬೇಕು. ಆ ದೆಸೆಯಿಂದ ಇವತ್ತು ಪೂರ್ತಿ ನೈಟ್ ನಾನೇ ಖುದ್ದಾಗಿ ಇವತ್ತು ರಸ್ತೆಯನ್ನು ರೆಡಿ ಮಾಡಿಸ್ಕೊಡ್ತಾ ಇದ್ದೇನೆ. ಮತ್ತೆ ಹನುಮ ಜಯಂತಿ 2ನೇ ತಾರೀಕು ಜ್ಯೋತಿನಗರ 3ನೇ ವಾರ್ಡಲ್ಲಿ 2ನೇ ತಾರೀಕು ಹನುಮ ಜಯಂತಿ ಇರೋದ್ರಿಂದ ಸುಮಾರು ಒಂದು 4,000 ರಿಂದ 5,000 ಜನ ಇವತ್ತು ಭಕ್ತಾದಿಗಳು ಇವತ್ತು ಹನುಮ ಜಯಂತಿ ಬರ್ತಾರೆ. ಅವ್ರಿಗೂ ಸಹ ತೊಂದರೆ ಆಗದ ರೀತಿನಲ್ಲಿ ಇವತ್ತು ಈ ರಸ್ತೆಯನ್ನು ಅಭಿವೃದ್ಧಿ ರಿಪೇರಿಯನ್ನು ಮಾಡಿಸ್ಕೊಡ್ತಾ ಇದ್ದೇನೆ. 2 ಗಂಟೆಲೋ 5 ಗಂಟೆಲೋ ಉಗ್ರೇಶ್ ಅವ್ರ ಕೆಲಸ ಮಾಡಿಸಿದ್ರೆ ಬಿಡಪ್ಪ ಮಾಡಿಸ್ತಾರೆ ಅನ್ಬೋದು. ಅದು ಸರ್ವತ್ತು 10 ಗಂಟೆ ಆದ್ರೂ ಮನೆ ಸೇರಿದಂಗೆ, ಊಟ ಮಾಡ್ದಂಗೆ ಕೆಲಸ ಮಾಡಿಸ್ತಾ ಇದಾರಲ್ಲ, ಯಾಕೆ ಈ ಮನೋಭಾವನೆ ಅಂತ? ಮನೋಭಾವನೆ ಅಂದ್ರೆ ಇವತ್ತು ಈ ರಸ್ತೆ ಇರೋದೇ ಒಂದು. ಮತ್ತೆ ನಾವು ಬೆಳಿಗ್ಗೆ ಹಗಲೊತ್ತಲ್ಲಿ ಏನಾದ್ರು ಈ ರೋಡಲ್ಲಿ ನಾವು ಕೆಲಸ ಸ್ಟಾರ್ಟ್ ಮಾಡ್ಕೊಂಡ್ರೆ ಮತ್ತೆ ಹೋದ ಮಕ್ಳಿಗೆ ತೊಂದರೆ ಆಗ್ತೈತೆ. ಮತ್ತೆ ಟ್ರಾಫಿಕ್ ಸಮಸ್ಯೆ, ಕಾಂಕ್ರೀಟ್ ನಿಲ್ಲೋದಿಲ್ಲ. ನಾವೇನಾದ್ರು ಕಾಂಕ್ರೀಟ್ ಹಾಕಿದ್ದು ಕಾಂಕ್ರೀಟ್ ಎದ್ದೋಗುತ್ತೆ. ಈಗ ಹಾಕಿದ್ರೆ ಬೆಳಕಿರೋರ್ಗು ಸ್ವಲ್ಪ ಗಟ್ಟಿ ಆಗ್ತೈತೆ ಕಾಂಕ್ರೀಟು. ಇದರಿಂದ ಇವತ್ತು ನೈಟು ನಾನೇ ಖುದ್ದಾಗಿ ನಿಂತ್ಕೊಂಡು ಕೆಲಸ ಮಾಡಿಸ್ತಾ ಇದ್ದೆ. ಓಕೆ ಸರ್, ಇವಾಗ ಜನಪ್ರತಿನಿಧಿಗಳಂದ್ರೆ ಜನಗಳಿಂದ ಆಯ್ಕೆ ಆದವರು, ಅವ್ರಿಗೇನಾದ್ರು ಆಶ್ವಾಸನೆಗಳು ಕೊಟ್ಟು ರಾಜಕಾರಣದಲ್ಲಿ ನೀವು ಅಧಿಕಾರ ನಡೆದಿರ್ತೀರಾ, ಗೆದ್ದಿರ್ತೀರಾ, ಅವ್ರಿಗೆ ನೀವು ಸರ್ವತ್ನ ಈ ರೀತಿ ಕೆಲಸ ಮಾಡಿಸ್ತಾ ಇದ್ದೀರಾ, ಏನ್ ಅನಿಸ್ತದೆ ಜನಗಳಿಗೆ? ಇವತ್ತು ಜ್ಯೋತಿನಗರ 3ನೇ ವಾರ್ಡಲ್ಲಿ ನನ್ನ ಮಗಳಿಗೆ ಓಟ್ ಹಾಕಿ ಇವತ್ತು ಆಯ್ಕೆ ಮಾಡಿದ್ದಾರೆ. ಇವತ್ತು ಅವ್ರ ಋಣ ನಾವು ತೀರಿಸ್ಬೇಕಾಗ್ತದೆ. ಇವತ್ತು ಟೈಮು ಅವಶ್ಯಕತೆ ಇಲ್ಲ. ಈ ಸರ್ವತ್ನಲ್ಲಿ ಕರೆದ್ರು ನಾನು ಬರಬೇಕು, ಬೆಳಗಿನ ಜಾವ 3 ಗಂಟೆ ಕಳೆದ್ರು ನಾನು ಬಂದು ಕೆಲಸ ಮಾಡಬೇಕಾಗ್ತದೆ. ಇವತ್ತು ಒಬ್ಬ ಜನಪ್ರತಿನಿಧಿನ ಆಯ್ಕೆ ಮಾಡಿರೋ ದೆಸೆಯಿಂದ ನಾವು ಟೈಮಿಂಗ್ಸು ಅವಶ್ಯಕತೆ ಇರೋದಿಲ್ಲ. ಯಾವ ಟೈಮಲ್ಲಿ ಹೇಳಿದ್ರು ನಾನು ಬಂದು ನಾನು ಕೆಲಸ ಮಾಡ್ತೇನೆ. ಅವ್ರು ಜ್ಯೋತಿನಗರ 2ನೇ ವಾರ್ಡು 3ನೇ ವಾರ್ಡು ಶಿರಾ ಟೌನ್ಗೆ ಗೊತ್ತು ಉಗ್ರೇಶ್ ಅಣ್ಣ ಏನು ಕೆಲಸ ಮಾಡ್ತಾರೆ ಏನು ಅಂಬೋದು ಪ್ರತಿಯೊಬ್ಬರಿಗೂ ನನಗೆ ಗೊತ್ತಿರೋ ವಿಷಯ ಇದು. ಓಕೆ, ಇಷ್ಟೊತ್ತು ನಮ್ ಜೊತೆ ಮಾತಾಡ್ತಕ್ಕಂತ JDS ಮುಖಂಡರು ಹಾಗೂ ಈ ವಾರ್ಡ್ ನ ಅವ್ರ ಮಗಳು ಕೌನ್ಸಿಲರು. ಸೊ ಇಷ್ಟೊತ್ತು ಮಾತಾಡಿದ್ರು, ಅವ್ರು ಹೇಳಿದ್ರು ಸರ್ವತ್ತು ಎಷ್ಟೇ ಆದ್ರೂ ಕೂಡ ನಾನು ಕೆಲಸವನ್ನ ಮಾಡಿಸ್ತೇನೆ ಅಂತಕ್ಕಂತ. ಹಾಗಾಗಿ ಈ ರೀತಿಯ ಜನಪ್ರತಿನಿಧಿಗಳನ್ನ ನಿಮ್ಮ ಕ್ಷೇತ್ರದಲ್ಲಿ ಆಯ್ಕೆ ಮಾಡ್ಕೊಳ್ಳೋದು ನಿಮ್ಮೆಲ್ಲರ ಕರ್ತವ್ಯ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಸದಾ ನಮ್ಮ ವಾಹಿನಿ ವೀಕ್ಷಣೆ.